ये जन्म कोई भोग भूमि में नहीं हुआ, ये जन्म पंचम काल में हुआ। और पंचम काल का अर्थ होता है दुख ही दुख, ठीक है ना। तो भोगने के लिए नहीं हुआ। ಎರಡನೇ ನಿಯಮ ಏನು ಆಚಾರ್ಯ ಹೇಳ್ತಾರೆ, ಗೇಹಾಶ್ರಮ ನಹಿ ಹಿತಃ ಸರ್ವಥಾ ನಹಿ ಹಿತಃ. कि ಗೃಹಸ್ಥಾಶ್ರಮ ಯಾವುದೇ ದೃಷ್ಟಿಯಿಂದನೂ ಹಿತಕಾರಿ ಇಲ್ಲ. ಇದು ಎರಡನೇ ನಿಯಮ. ಗೃಹಸ್ಥಾಶ್ರಮ ಯಾವುದೇ ರೀತಿಯಿಂದನೂ ಹಿತಕಾರಿ ಇಲ್ಲ. अब ये दो नियम उन्नत जीवन जीने के लिए बहुत आवश्यक है. ಅರ್ಥ ಆಗ್ತಿದೆ? ಯಾವಾಗ ಗೃಹಸ್ಥಾಶ್ರಮದಲ್ಲಿ ಸುಖ ಹುಡುಕಕ್ಕೆ ಹೋಗುತ್ತಾನೆ, ದುಃಖನೇ ದುಃಖ ಆಗೋದಿದೆ. ಯಾಕಂದ್ರೆ ಎಲ್ಲಿ ದುಃಖ ಇದೆ ಅಲ್ಲಿ ಸುಖವನ್ನು ಹುಡುಕಿದ್ರೆ ಏನಾಗುತ್ತೆ? ಗೃಹಸ್ಥಾಶ್ರಮ ಅಂದ್ರೆ ನಮ್ಮ ಶ್ರಾವಕ ಶ್ರಾವಿಕೆಯ ಜೀವನದಲ್ಲಿ ಸುಖ ಹುಡುಕಕ್ಕೆ ಹೋದ್ರೆ ಬೋಲೆ ಇನ್ನು ನಿನ್ನನ್ನು ಬದುಕಿಸ್ಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸಮझ ಮುಂದೆ ಉದಾಹರಣೆ ಕೊಡೋರಿದ್ದಾರೆ ಮುಂದಿನ ಪದ್ಯದಲ್ಲಿ. ಈ ಎರಡು ನಿಯಮಗಳು ಮೂಲದಲ್ಲಿ ಶ್ರಾವಕ ಜೀವನಕ್ಕೆ ತುಂಬ ಅವಶ್ಯಕ ಇದೆ. ಮತ್ತು ಈಗ ಶ್ರಾವಕ ನಾವು ಎಲ್ಲ ಮಾಡ್ತಿದ್ದೀವಿ, ಆದರೆ ಇದನ್ನು ಮರೆತು ಬಿಟ್ಟಿದ್ದೇವೆ. हम धर्म भी करते हैं ताकि गृहस्थ जीवन में सुख ढूंढ सके. ಧರ್ಮ ಕೂಡ ಯಾಕೆ ಮಾಡ್ತೀವಿ? कि ಧರ್ಮ ಮಾಡಿದ್ರೆ ಎಲ್ಲೋ ಗೃಹಸ್ಥ ಜೀವನದಲ್ಲಿ ಸುಖ ಸಿಕ್ಬಿಡುತ್ತೇನೋ ಆ ಕಾರಣಕ್ಕೆ ಧರ್ಮ ಮಾಡ್ತೀವಿ. ಈ ಕಡೆ ಧರ್ಮವೂ ಹೋಗುತ್ತೆ, ಈ ಕಡೆ ಗೃಹಸ್ಥ ಜೀವನವೂ ಹೋಗುತ್ತೆ. दोनों से गया ये तो समझ में आ रहा है ना. ಆ ದೃಷ್ಟಿಯಿಂದ 41ನೇ ಪದ್ಯ ಇದೆ. ಇನ್ನು ಮೂರನೇ ವಿಷಯ ಏನು ಹೇಳ್ತಾರೆ, ಕಿ ಗೃಹಸ್ಥ ಜೀವನದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಪುಣ್ಯ ಆಗಿಬಿಟ್ರೆ ನಿನ್ನ ಕೈಯಿಂದ ತುಂಬ ಅಭಿಮಾನ ಪಡಬೇಡ. ಇದಂತೂ ಸಹಜ ಕ್ರಿಯೆ ಇದೆ, ನ್ಯಾಚುರಲ್. ಯಾವುದಾದ್ರೂ ಅಲ್ಪ ಸ್ವಲ್ಪ ಪುಣ್ಯ ಆದರೆ, ಅಲ್ಪ ಸ್ವಲ್ಪ ಪುಣ್ಯ ಪರಿಣಾಮಗಳಾಗ್ಬಿಟ್ರೆ ನಿನಗೆ ಕುछ पहाड़ नहीं तोड़ लिया तुमने. ಇದಂತೂ ಸ್ವಾಭಾವಿಕ ಕ್ರಿಯೆ ಇದೆ. ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀಯ, ರಾತ್ರಿ ಮಲ್ಕೋತೀಯ, ಹಾಗೆ ಕೆಲವೊಂದು ಸಲ ಪುಣ್ಯ ಆಗುತ್ತೆ, ಕೆಲವೊಂದು ಸಲ ಪಾಪ ಆಗುತ್ತೆ. ಇದೇನು ತುಂಬ ದೊಡ್ಡ ಘಟನೆ ಆಗಲಿಲ್ಲ. ಯಾಕಂದ್ರೆ ಸತತವಾಗಿ ಪಾಪ ಮಾಡೋ ಶಕ್ತಿ ಕೂಡ ನಿನಗಿಲ್ಲ, ಸತತವಾಗಿ ಪುಣ್ಯ ಮಾಡೋ ಶಕ್ತಿನೂ ನಿನಗಿಲ್ಲ. ನಿನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀನು ಇರಬೇಕು ಅಂದರೆ ನೀನು ಒಂದ್ಸಲಿ ಪುಣ್ಯ ಮಾಡಬೇಕು, ಒಂದ್ಸಲಿ ಪಾಪ ಮಾಡಬೇಕು. ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನೇ ಸತತವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿನ್ನ ಅವಸ್ಥೆ ಬದಲಾಗ್ಬಿಡುತ್ತೆ. ಗಮನಕ್ಕೆ ಬರ್ತಾ ಇದೆಯಲ್ಲ? ಬರೀ ಪಾಪವನ್ನ ಅಥವಾ ಬರೀ ಪುಣ್ಯವನ್ನ ಆಯ್ಕೆ ಮಾಡಿಕೊಂಡ್ರೆ ಇವನ ಪರಿಸ್ಥಿತಿ ಬದಲಾಗ್ಬಿಡುತ್ತೆ, ಇವನೇ ಬದಲಾಗ್ಬಿಡ್ತಾನೆ, ಇವನಾಗಿ ಉಳಿಯೋದಿಲ್ಲ. ನಾವು ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ ಇದೇ ಥರ ನಡಿಬೇಕಂದ್ರೆ ಒಂದು ಸಲ ಪುಣ್ಯ ಒಂದು ಸಲ ಪಾಪ ಮಾಡೋದು ಅವಶ್ಯಕ ಇದೆ. ಅದಕ್ಕೇನು ಹೇಳಿದ್ರು, बहुत अभिमान मत करो, अपने आप को इतना सीरियस मत लो. ನಿಮ್ಮ ಶರೀರವನ್ನ, ನಮ್ಮ ಪ್ರಶಂಸೆಯನ್ನ, ನಿಂದನೆಯನ್ನ ಇಷ್ಟೊಂದು ಗಂಭೀರವಾಗಿ ಪರಿಗಣಿಸೋ ಅಗತ್ಯ ಇಲ್ಲ. क्या ऐसा करो कि रोज रोज अपने आप को ही थोड़ा सुनाया करो. समझ में आ रहा है ना? क्यों? क्योंकि ಇವನಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ತನ್ನನ್ನು ತಾನು ಇವನು ಏನೋ ಅಂದ್ಕೊಂಡ್ಬಿಟ್ಟಿದ್ದಾನೆ कि मैं तो पता नहीं कौन सा पहाड़ है. तो ಅಲ್ಪ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಇವನಿಗೆ ತುಂಬಾ ದುಃಖ ಆಗುತ್ತೆ. तो ಜಿನ್ವಾನಿ ಹೇಳುತ್ತೆ, ಇದೆಯಲ್ಲ ಏನಿದೆ, ಸರ್ವಂ ಧರ್ಮಮಯಂ ಕ್ವಚಿದ್ ಕ್ವಚಿದ್ ಪ್ರಾಯೇಣ ಪಾಪಾತ್ಮಕಂ. तो ಯಾವಾಗ ಒಂದು ಸಲ ಧರ್ಮ ಆಗುತ್ತೆ, ಒಂದು ಸಲ
ಪಾಪಮಯಂ, ಪಾಪ ಆಗುತ್ತೆ. ಇದಂತೂ ನಡೀತಾನೆ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸೋ ಅಗತ್ಯ ಇಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಅಂದರೆ ಧರ್ಮದತ್ತ ಜೀವನ ಸಾಗುತ್ತೆ. ಅದು ಗೃಹಸ್ಥ ಜೀವನ ಇದೆ. ಉತ್ತಮ ಗೃಹಸ್ಥ ಜೀವನ ನಡಿಬೇಕಾದರೆ ಇದು ಅವಶ್ಯಕ ಇದೆ. ಅವನು ತನ್ನನ್ನು ತಾನು, ಕೊನೆ ಅಧ್ಯಾಯದಲ್ಲಿ ಹೇಳಿದ್ನಲ್ಲ, ತನ್ನನ್ನು ತಾನು ಶ್ರಾವಕ ಶ್ರಾವಿಕ ಅಂದುಕೊಳ್ಳದೆ ಹೋದರೆ ಅವನು ಉತ್ತಮ ಶ್ರಾವಕ ಆಗ್ತಾನೆ, ಉತ್ತಮ ಶ್ರಾವಿಕೆ ಆಗ್ತಾನೆ. ತನ್ನನ್ನು ಶ್ರಾವಕ ಶ್ರಾವಿಕೆ ಅಂತಾನೆ ಅಂತ ಇದ್ರೆ ಒಲನೆ ಮುಂದೆ ದಾರಿ ಸಾಗೋದಿಲ್ಲ. ಏನ ಅದಕ್ಕೆ ಉದಾಹರಣೆ ಕೊಡ್ತಾರೆ 42ನೇ ಪದ್ಯ. ಕೃಷ್ಣೋತ್ವಾ ನೃಪತಿ ನಿಷೇವ್ಯ ಬಹುಶೋ ಭ್ರಾಂತ್ವಾ ವನೇಂಭೋ ನಿಧೋ ಕಿಂ ಕ್ಲಿಶನಾಸಿ ಸುಖಾರ್ಥಮತ್ರ ಸುಚಿರಂ ಹಾ ಕಷ್ಟಮಜ್ಞಾನತಃ ತೈಲಂ ತ್ವಂ ಸಿಕತಾ ಸ್ವಯಂ ಮೃಗಯಸೆ ವಾಂಛೇದ್ವಿಷಾದ್ ಜೀವಿತುಂ ನನ್ವಾಶಾಗ್ರಹ ನಿಗ್ರಹಾತ್ ತವ ಸುಖಂ ನ ಜ್ಞಾತಮೇತತ್ವಯಾ. ಅತ್ರ ಸುಖಾರ್ಥಂ ಕೃಷ್ಟ್ವಾ ಉಕ್ತ್ವಾ, ಅತ್ರ ಇಲ್ಲಿ ಸುಖಾರ್ಥಂ, ಸುಖ ಹುಡುಕಲಿಕ್ಕೋಸ್ಕರ, ಸುಖಾರ್ಥಂ ಏನು ಮಾಡ್ತಾನೆ, ಕೃಷ್ಟ್ವಾ, ಕೃಷ್ಟ್ವಾ ನೇಗಿಲು ಹೊಡಿತಾನಲ್ಲ ಕೃಷಕ, ಜೋತನ, तो ಕೃಷ್ಟ್ವಾ ಹಲ್ಲು ಜೋತ್ ಕರ್ಕೆ ಭೂಮಿ ಹದ ಮಾಡಿ ಏನು ಮಾಡ್ತಾನೆ, ಉಪ್ತುವಾ ಬೀಜವನ್ನು ಬಿತ್ತುತ್ತಾನೆ. ಉಪ್ತುವಾ ಉಪ್ಟನ್ ಬೀಜ ಬೋನಾ, ಬೀಜವನ್ನು ಬಿತ್ತುತ್ತಾನೆ. ಏನಕ್ಕೋಸ್ಕರ, ಸುಖಾರ್ಥಂ, ಸುಖ ಪಡಿಲಿಕ್ಕೋಸ್ಕರ ಈ ಮನುಷ್ಯ ಶ್ರಾವಕ ಏನೇನು ಮಾಡ್ತಾನೆ ಅದನ್ನು ಹೇಳ್ತಾ ಇದ್ದಾರೆ. ಆಚಾರ್ಯರ ಕಾಲದಲ್ಲಿ ಏನೇನು ಮಾಡ್ತಿದ್ರು ಅದನ್ನು ಹೇಳ್ತಾ ಇದ್ದಾರೆ. ಈಗ ನಾವು ಏನೇನು ಮಾಡ್ತೀವಿ ಅದನ್ನು ತಿಳ್ಕೊಳ್ಳೋದು. नहीं तो फिर कुछ समझ नहीं आएगा, नहीं तो फिर कहोगे कि ನಾವಂತೂ ಹೋಗೋದಿಲ್ಲ ಹೊಲಕ್ಕೆ, ऐसा नहीं. तो ಉಪ್ತುವ ಬೀಜವನ್ನು ಬಿತ್ತಿ ಮತ್ತೇನು ಮಾಡ್ತಾನೆ, ನೃಪತಿ ನಿಷೇವ್ಯ, ರಾಜನ ಸೇವೆ ಮಾಡಿ. ನೃಪತಿ ನಿಷೇವ್ಯ, ನಿಷೇವ್ಯ ಸೇವಾ ಕರ್ನ, ರಾಜನ ಸೇವೆ ಮಾಡಿ. ಬಹುಶಃ ಬಹಳಷ್ಟು ಸಲ ಏನು ಮಾಡ್ತಾನೆ, ವನೇ ವನದಲ್ಲಿ ಅಂದರೆ ಅರಣ್ಯದಲ್ಲಿ, ಕಾಡಲ್ಲಿ, ಅಂಬೋನಿಧವು ಸಮುದ್ರದಲ್ಲಿ, ಅಂಬು ಸಮುದ್ರ, ಅಂಬೋನಿಧವು ಸಮುದ್ರದಲ್ಲಿ, ಭ್ರಾಂತ್ವಾ ಭ್ರಮಣೆ ಮಾಡಿ. ಮೊದಲು ವ್ಯಾಪಾರಕ್ಕೆ ಹೋಗ್ತಿದ್ರಲ್ಲ, ಸಮುದ್ರದಲ್ಲಿ, ಕಾಡಲ್ಲಿ, ಕಾಡಲ್ಲಿ ಗಂಧದ ಮರ ಅದು ಇದು ಸಿಕ್ತಿತ್ತು ವ್ಯಾಪಾರ ಮಾಡಲಿಕ್ಕೆ. ಭ್ರಾಂತ್ವಾ ಸುಚಿರಂ, ತುಂಬ ವರ್ಷಗಳವರೆಗೆ ಈ ಥರ ಕೆಲಸ ಮಾಡ್ತಾನೆ. ಸುಚಿರಂ, ತುಂಬ ವರ್ಷಗಳವರೆಗೆ. ಕಿಂ ಕ್ಲೇಶನಾಸಿ, ಈ ರೀತಿಯಾಗಿ ಕ್ಲೇಶವನ್ನು ಪಡ್ಕೊಂಡು, ಈ ರೀತಿ ದುಃಖವನ್ನು ಕಷ್ಟವನ್ನು ಪಡ್ಕೊಂಡು ಏನು ಮಾಡ್ತಾನೆ, ಹಾ ಹಾ ಅಂದರೆ ಧಿಕ್ಕಾರ ಇದೆ ಅಥವಾ ದುಃಖ ಇದೆ. ಯಾವುದರಿಂದ, ಅಜ್ಞಾನತಃ, ಅಜ್ಞಾನದಿಂದ. ಈ ದುಃಖ ಎಲ್ಲ ಯಾವುದರಿಂದ ಇದೆ, ಅಜ್ಞಾನತಃ ಕಷ್ಟಂ, ಅಜ್ಞಾನದಿಂದ ಕಷ್ಟ ಇದೆ. ಅಯಂ ತ್ವಂ, ಇದೇನು ನೀನು, ಸಿಕತಾಸು, ಸಿಕತಾ ಮರಳು, ಸಿಕತಾಸು
ಮರಳಲ್ಲಿ ತೈಲಂ, ತೈಲವ ಎಣ್ಣೆಯನ್ನ ಮೃಗಯಸೆ ಹುಡುಕ್ತಾ ಇದೀಯಾ? ಇದೇನು ನೀನು ಮಣ್ಣಲ್ಲಿ ಎಣ್ಣೆಯನ್ನು ಹುಡುಕ್ತಾ ಇದೀಯಾ, ಅಥವಾ ವಿಷಾತ್ ವಿಷದಿಂದ ಜೀವಿತುಂ ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದೀಯಾ? ವಿಷ ಕುಡ್ಕೊಂಡು ಬದುಕುಳಿಲಿಕ್ಕೆ ಇಷ್ಟಪಡ್ತಾ ಇದೀಯಾ? ವಾಂಛೇತ್ ಇಷ್ಟಪಡ್ತಾ ಇದೀಯಾ? ಇದು ತವ ನಿನ್ನ ಸುಖ, ಸುಖಂ ಸುಖ ಆಶಾಗ್ರಹ ನಿಗ್ರಹಾತ್, ಆಸೆ ಎಂಬ ಗ್ರಹದ ನಿಗ್ರಹದಿಂದನೇ ಸಾಧ್ಯ ಆಗೋದಿದೆ. ತ್ವಯಾ ನ ಜ್ಞಾತಂ, ಇದು ನಿನಗೆ ಗೊತ್ತಿಲ್ಲ. ನನು ಆಶಾಗ್ರಹ ನಿಗ್ರಹಾತ್, ನಿನಗೇನು ಸುಖ ಸಿಗೋದಿದೆ, ಇದು ಯಾವುದರಿಂದ ಸಿಗೋದಿದೆ? ಆಚಾರ್ಯ ಹೇಳ್ತಾರೆ, ನಿನ್ನ ಸುಖದ ಮೇಲೆ ಗ್ರಹ ಬಂದು ಕೂತ್ಕೊಂಡ್ಬಿಟ್ಟಿದೆ. ಯಾವ ಗ್ರಹ ಬಂದಿದೆ? ಆಸೆ ಅನ್ನುವಂತಹ ಶನಿ ಗ್ರಹ ಬಂದು ಕೂತಿದೆ. ಆಸೆ ಎಂಬ ಪಿಶಾಚ ಬಂದು ಕೂತಿದೆ. ಈ ಆಸೆ ಎಂಬ ಪಿಶಾಚ ದೂರ ಆಗದೇನೆ ನಿನಗೆ ಸುಖ ಸಿಗೋದಿಲ್ಲ. ಅರ್ಥ ಆಗ್ತಿದೆ? ಉದಾಹರಣೆ ಏನು ಕೊಟ್ಟರು? ಈ ಮರಳಲ್ಲಿ ಎಣ್ಣೆ ಹುಡುಕ್ತಾ ಇದ್ದಾನೆ, ಅಥವಾ ವಿಷ ಕುಡ್ಕೊಂಡು ನಾನು ಆರೋಗ್ಯವಾಗಿರ್ತೀನಿ ಅಂತ ಅಂದ್ಕೋತಾ ಇದ್ದಾನೆ. ಎಷ್ಟು ಸಾಧ್ಯ ಇದೆ ಇದು? ಈ ಉದಾಹರಣೆಯಲ್ಲಿ ತುಂಬಾ ಮರ್ಮ ಇದೆ. ಅದರ ಹಿಂದೆ ಉದಾಹರಣೆ ಏನು ಕೊಟ್ಟರು? ಒಬ್ಬ ರೈತ ಭೂಮಿ ಉಳುಮೆ ಮಾಡಿ ಬೀಜ ಬಿತ್ತಿ ತುಂಬಾ ಕಷ್ಟಪಡ್ತಾನೆ. ಪಡ್ತಾನೋ ಇಲ್ಲೋ? ರೈತ ಎಷ್ಟು ಕಷ್ಟಪಡ್ತಾನೆ. ದಿನ ಬೆಳಿಗ್ಗೆ ಎದ್ರೆ ಸಾಯಂಕಾಲ ಆಗೋವರೆಗೂ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಲೆ ಇಷ್ಟೇ ಕೆಲಸ ಮಾಡ್ತಾ ಇದೀಯಾ? ಒಲೆ ಸುಖ ಬೇಕಾಗಿದೆ. ಅರ್ಥ ಆಗ್ತಿದೆ? ಮತ್ತೇನು ಹೇಳಿದ್ರು? ನೃಪತಿ ನಿಷೇವ್ಯ, ಕೆಲವರು ಜನ ರಾಜನ ಸೇವೆ ಮಾಡಕ್ ಹೋಗ್ತಾ ಇದ್ದಾರೆ. ಈಗೇನು ನಡೀತಾ ಇದೆ? ಅಭಿಬಿ ಆಯ್ತು ಚಲ್ರ. ಅವಾಗ ರಾಜ ಇದ್ದ, ಈಗ ಮಂತ್ರಿಗಳಿದ್ದಾರೆ, ಕ್ಯಾಬಿನೆಟ್ ಮಿನಿಸ್ಟರ್ಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ಇವ್ರ ಸೇವೆ ಮಾಡಕ್ ಹೋಗ್ತಾನೆ. ಆವಾಗ ರಾಜ ಒಬ್ಬನೇ ಇದ್ದ, ಒಬ್ಬನ ಸೇವೆ ಮಾಡಿದ್ರೆ ಸಾಕಾಗೋದು. ಇವಾಗ ಹಾಗೂ ಇಲ್ಲ, ತುಂಬಾ ರಾಜರಿದ್ದಾರೆ. ಒಂದೊಂದು ಸಿಟಿಯಲ್ಲಿ ಸುಮಾರು ರಾಜರಿದ್ದಾರೆ. ಯಾರ್ಯಾರ ಸ್ವಾರ್ಥ ಎಲ್ಲಿ ಪೂರ್ತಿ ಆಗುತ್ತೆ ಅಲ್ಲಿ ಸೇವೆ ಮಾಡಕ್ ಹೋಗ್ತಾನೆ. ಆಚಾರ್ಯ ಹೇಳ್ತಾರೆ, ಈ ಕಷ್ಟವನ್ನೇನು ಅನುಭವಿಸ್ತಾ ಇದೆಯಲ್ಲ, ಇದು ಅಜ್ಞಾನದಿಂದ ಅನುಭವಿಸ್ತಾ ಇದೆಯಾ. ಯಾಕಂದ್ರೆ ನಿನಗೇನು ಅನ್ನಿಸ್ತಾ ಇದೆ? ಇಷ್ಟು ಕಷ್ಟಪಟ್ಟ ಮೇಲೆ ಸುಖ ಸಿಗುತ್ತೆ. ಜೈಸೆ ಸಮझो कि ಬಲೂನ್ ಊದ್ತಾ ಇದ್ದಾನೆ. ಬಲೂನ್ ಊದಬೇಕಾದ್ರೆ ಏನ್ ಬೇಕು? ಗಾಳಿ ಬೇಕು. ಗಾಳಿಯಿಂದ ಬಲೂನ್ ದೊಡ್ಡದಾಗುತ್ತಾನೆ ಇದೆ, ಗಾಳಿ ಸೇರ್ಕೋತಾನೆ ಇದೆ. ಮತ್ತು ಕೊನೆಗೆ ಗಾಳಿ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ? ಒಡೆದೋಗ್ಬಿಡುತ್ತೆ. ಹಂಗೆ ಚಿರಕಾಲ ಚಿರಕಾಲ ಸಮझो कि ವಯಸ್ಸಿನ 50-60 ವರ್ಷ ಆದಮೇಲೆ ಸ್ವಲ್ಪ ಜಾಸ್ತಿ ದುಡ್ಡು ಬರುತ್ತೆ. ಪ್ರಾರಂಭದಿಂದಂತೂ ಯಾರ ಹತ್ರನೂ ಬರೋದಿಲ್ಲ. ಬರುತ್ತೆ. ದುಡ್ಡು ಹುಡ್ಕೋದಾದ್ರೆ ಯಾರ ಹತ್ರ ಹುಡ್ಕೋದು? 20 ವರ್ಷ 30 ವರ್ಷ ಹುಡುಗನ ಹತ್ರ ಹುಡ್ಕೋದು? 50-60 ವರ್ಷ ಯಾರ ಹತ್ರ ಹುಡ್ಕೋದು? ಸಮಯಾರೇನ? 50-60 ವರ್ಷ ಆದ್ಮೇಲೆ ಸ್ವಲ್ಪ ದುಡ್ಡು ಬರುತ್ತೆ ಜಾಸ್ತಿ. ಅವಾಗ ಬಲೂನು ತುಂಬಾ ದೊಡ್ಡದಾಗಿರುತ್ತೆ. ಈಗೇನಾಗುತ್ತೆ? ಅಜ್ಞಾನದಿಂದ ಆ ಬಲೂನು ಒಡೆದೋಗ್ಬಿಡುತ್ತೆ. ಬಾಲ್ಯದಿಂದ ಇಲ್ಲಿವರೆಗೆ ಸಂಗ್ರಹ ಮಾಡಿ 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 ಕೊನೆಗೆ ಆ ಬಲೂನು ಒಡೆದೋಗ್ಬಿಡುತ್ತೆ. ಚಿರಕಾಲದಿಂದ ಸತತವಾಗಿ ಜನ್ಮ ಆದಾಗಿಂದನೂ ವಸ್ತುಗಳನ್ನು ಸಂಗ್ರಹ ಮಾಡ್ತಾನೆ ಇದ್ದಾನೆ ಇವನು, ಒಂದಲ್ಲ ಒಂದು ರೀತಿಯಾಗಿ. ಅವಾಗ ಭೂಮಿ ಮಾತ್ರ ಇತ್ತು, ಈಗ ಜಾಬ್ಗಳಿದೆ. ಜಾಬ್ಗೆ ಹೋದ, ಏನಕ್ಕೆ ಹೋದೆ? ಒಳ್ಳೆ ಸುಖ ಸಿಗುತ್ತೆ. ಸುಖ ಅಂತೂ ಸಿಗ್ತಾ ಇಲ್ಲ. ಆದ್ರೂ ಬೆಳಿಗ್ಗೆ ಎದ್ದು ಪುನಃ ಹೋಗ್ತಾ ಇದ್ದಾನೆ.
ಯಂತ್ರವತ್. ಕೊನೆಗೇನಾಗುತ್ತೆ, ಬೋಲು ಇವನಿಗೆ ಆಸೆ ಇದೆ, ಆಶಾ ನಿಗ್ರಹ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ಸರಿ ಹೋಗೋದಿಲ್ಲ. ನನಗೇನು ಬೇಕಾಗಿದೆ ಒಂದಲ್ಲ ಒಂದು ದಿನ ಸಿಗತ್ತೆ ಅನಿಸ್ತಾ ಇದೆ ಅವನಿಗೆ. ಈ ಆಸೆ ಇಲ್ಲದೆ ಹೋಗಿದ್ದಿದ್ರೆ ಬೆಳಿಗ್ಗೆ ಎದ್ದು ಯಾರು ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಎಲ್ಲಿ ಮಲ್ಕೊಂಡಿದ್ದಾರೆ ಅಲ್ಲೇ ಮಲ್ಕೋತಾ ಇದ್ರು. ಆದರೆ ಏನಾಗ್ಬಿಟ್ಟಿದೆ, ಒಂದು ಆಸೆ ಇದೆ ನಮಗೆ ನನಗೇನು ಬೇಕಾಗಿದೆ ಅದು ಇವತ್ತು ಸಿಕ್ಕಿಲ್ಲ, ನಾಳೆ ಆದರೂ ಸಿಗುತ್ತೆ, ನಾಳೆ ಸಿಗಲಿಲ್ಲ ಅಂದರೆ ನಾಳೆದು ಸಿಗುತ್ತೆ, ಒಂದಲ್ಲ ಒಂದು ದಿನ ನನಗೇನು ಬೇಕಾಗಿದೆ ಅದು ಸಿಗುತ್ತೆ. ಇವನು ಉಳುಮೆ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಲ್ಲ? ಮುಂದೆ ಇನ್ನೂ ವಿಸ್ತಾರವಾಗಿ ಹೇಳುತ್ತಾರೆ ಇದನ್ನು. ಯಾವ ಜೀವ ಮಾತ್ರ ತನ್ನ ದೇಹ ಪೋಷಣೆಗೋಸ್ಕರ ಜೀವನ ಮಾಡ್ತಾ ಇದ್ದಾನೆ, ಆ ಜೀವ ಅಂತೂ ತಿರ್ಯಂಚಕ್ಕೆ ಸಮಾನ ಇದ್ದಾನೆ. ಮಾತ್ರ ಪೇಟ್ ಭರನೆ ಕೆ ಲಿಯೆ, ಕ್ಯೂಂಕಿ ಮಾತ್ರ ಹೊಟ್ಟೆ ತುಂಬಿಸ್ಲಿಕ್ಕಂತೂ ಇವನು ಕೆಲಸ ಮಾಡೋ ಅಗತ್ಯನೇ ಇಲ್ಲ. ಪ್ರಕೃತಿ ಅಷ್ಟು ವ್ಯವಸ್ಥೆ ಅಂತೂ ಮಾಡಿದೆ. ಆದರೂ ಇವನು ಎಲ್ಲ ಕೆಲಸ ಅಲ್ಲ, ಯಾರನ್ನಾದ್ರೂ ಕೇಳಿದ್ರೆ ಯಾಕೆ ಮಾಡ್ತಾ ಇದ್ದೀರಿ, ಉತ್ತರ ಏನು ಬರುತ್ತೆ? ಸಂಸ್ಮಾರನ. ಇದು ನೀವು ಯಾಕೆ ಮಾಡ್ತಾ ಇದ್ದೀರಿ? ಒಳ್ಳೆ ಹೊಟ್ಟೆಪಾಡು. ಪ್ರತಿಯೊಬ್ಬನ ಉತ್ತರ ಏನಿದೆ? ಹೊಟ್ಟೆಪಾಡು. ಜಿನ್ವಾನಿ ಹೇಳ್ತಾ ಇದೆ, ಹೊಟ್ಟೆಪಾಡಿಗೆ ಮಾಡ್ತಾ ಇದ್ರೆ ತಿರಿಯಂಚ ಮಾತ್ರ ಇದ್ದಾನೆ. यदि कुछ काम करने का उन्नत उद्देश्य ही ना हो तो बोले गृहस्थ नहीं है वो. ನಮಗೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಕಿ ಗೃಹಸ್ಥ ತುಂಬಾ ಸಂಪಾದನೆ ಮಾಡಿಬಿಟ್ಟು ಮನೆಗಿನೇ ಕಟ್ಟಿಬಿಟ್ರೆ ಉತ್ತಮ ಗೃಹಸ್ಥ. ಗೃಹಸ್ಥಿ नहीं है वो प्राणी है जंगल का. समझ में आ रहा है? ಒಂದು ಪಕ್ಷಿಗಿಂತ ಇನ್ನೊಂದು ಪಕ್ಷಿ ತುಂಬಾ ಒಳ್ಳೆ ಗೂಡು ಕಟ್ಟುತ್ತೆ, ಅದು ಪ್ರಾಣಿದಿಂದ ಏನಾದರೂ ಮನುಷ್ಯ ಆಗ್ಬಿಡುತ್ತೇನೋ? ನೀನು ಅದಕ್ಕೆ ಉದಾಹರಣೆ ಏನು ಕೊಟ್ಟರು? ಚಕ್ರವರ್ತಿ. ಇಸ್ಸೆ ಅಚ್ಚ ಉದಾಹರಣೆ ಕ್ಯಾ चाहिए ಕಿ ಚಕ್ರವರ್ತಿಯಂತಹ ಅನೇಕ ಜೀವಿಗಳು ಸಂಪಾದನೆ ಮಾಡಿ 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 ಒಳ್ಳೆ ಕೊನೆಗೆ ಬಿಟ್ಟು ಹೋಗ್ತಾ ಇದ್ದಾರೆ. ಇದಂತೂ ವಾಸ್ತವಿಕವಾಗಿ ಗೃಹಸ್ಥ ಜೀವನ ಅಲ್ಲ. ऐसा गृहस्थ जीवन नहीं. यदि जीवन जीने का काम करने का ಕರ್ಮ ಮಾಡುವಂತಹ ಯಾವುದಾದ್ರೂ ಉನ್ನತ ಉದ್ದೇಶ ಇದ್ರೆ ಅದು ಜೀವನ ಇದೆ. ಒಳ್ಳೆ ಇಷ್ಟು ದೊಡ್ಡ ಜಾಬ್ ಇದೆ, ಏನಕ್ಕೆ ಮಾಡ್ತಾ ಇದ್ದೀರಿ? ಹೊಟ್ಟೆ ಪಾಡಕ್ಕೆ. ಫಿರ್ ತೋ ಕ್ಯಾ ಹುವಾ? ಅಚ್ಚಾ, ಇಷ್ಟೆಲ್ಲ ದೊಡ್ಡ ಸಂಪತ್ತಿ ಸಿಕ್ಕ ಮೇಲೆ ಏನು ಮಾಡ್ತೀರಿ? ಅದರ ಉದ್ದೇಶ ಏನು? बोले ಒಂದೇ उद्देश्य ಇದೆ ತಾನೆ, भोग. बाकी तो कुछ नहीं कर सकते. तो बोले ये कौन सा जीवन है? जिस जीव को ये पता ही नहीं कि जो अर्जित किया उसका करना क्या है. बोलो ಎಷ್ಟು ವಿಚಿತ್ರ ಇದೆ. ಜೀವನದಲ್ಲಿ ಶ್ರಾವಕನಿಗೆ ಸಂಪಾದನೆ ಮಾಡಿರೋದನ್ನ ಕೂಡಿಟ್ಟಿರೋದನ್ನ ಏನು ಮಾಡೋದಂತ ಗೊತ್ತಿಲ್ಲ. फिर ये क्या जीवन है? यादकोस्कर जीवन, ಇದು गृहस्थ जीवन है इधर. और बहुत व्रत उपवास कर लिया तो क्या प्रयोजन है इसका, जब जीवन का उद्देश्य ही नहीं पता. ಅರ್ಥ ಆಗ್ತಿದೆ? ಒಂದೊಂದು ಶ್ಲೋಕ ಮುಂದಿನ ಬರುವಂತಹ ಶ್ಲೋಕಗಳು ಜೀವನವನ್ನ ಅಮೃತದಿಂದ ತುಂಬಿ ಬಿಡುತ್ತೆ ನಾವು ತುಂಬಿಸ್ಕೊಂಡ್ರೆ. ಸಂಜೋತ ಸೆ ಏನು ಹೇಳ್ತಾ ಇದ್ದಾರೆ? ದಿನ ಪೂರ್ತಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮನೆ ನಾವು ಕೂಡ ದಿನ ಪೂರ್ತಿ ಕೆಲಸ ಮಾಡ್ತಾ ಇದ್ದೇವೆ. बोले ಯಾತಕ್ಕೋಸ್ಕರ? समझ में आ रहा है? भोगने के लिए. और भोग पाता कितना है वो अलग है. क्योंकि कर्मकांड ಏನು ಹೇಳುತ್ತೆ? ಯಾವಾಗ ಲಾಭಾಂತರಾಯ ಕರ್ಮದ ಉದಯ ಇರುತ್ತೆ ಅವಾಗ ಭೋಗಾಂತರಾಯ ಕರ್ಮದ ಉದಯ ಇರಲೇಬೇಕು ಅಂತ ನಿಯಮ ಇಲ್ಲ. ಗಾದೆ ಮಾತೇನು ಹೇಳ್ತೀವಿ ನಾವು? ಕಡಲೆ ಇದ್ದಾಗ
तो ये दानांतराय भोगांतराय है. जब लाभांतराय है तो मतलब हल्लिದೆ. ಆದ್ರೆ तो ಏನ್ ಮಾಡೋದು? और जब भोगांतराय है तो आदरे संपत्ति ಇಲ್ಲ, हल्लिದೆ. तो ऐसी तो हालत है, इसको पता ही नहीं है क्या करता है. ಯಾವ ಭವಿಷ್ಯದ ವಿಚಾರ ಇದೆ ಅದು ಸಂಪೂರ್ಣವಾಗಿ ಮಹಾ ಅಜ್ಞಾನದ ಪೋಷಣೆ ಇದೆ. ಹಿಂದೆ ಕೂಡ ಚರ್ಚೆ ಮಾಡಿದ್ದೇವೆ ನಾವು. ಮುಂದಿನ ಗತಿ, ಮುಂದಿನ ಜೀವನ, ಇದೆಲ್ಲ ಮಿಥ್ಯಾದೃಷ್ಟಿಗೆ ಆಟಿಕೆಗಳಿದೆ ಮಿಥ್ಯಾತ್ವವನ್ನು ಪೋಷಣೆ ಮಾಡಲಿಕ್ಕೆ. क्योंकि भविष्य जैसा कुछ होता नहीं. भविष्य कुछ होता नहीं. ಯಾವ ವರ್ತಮಾನ ಪರ್ಯಾಯದ ಪರಿಣತಿ ಇದೆ ಅದೇ ಭವಿಷ್ಯ ಆಗೋದಿದೆ. ಸಮಜು, ಈಗ ಈ ಸಮಯದ ಯಾವ ಪರ್ಯಾಯ ಇದೆ, ಜೀವದ ಈ ಸಮಯದ ಯಾವ ಅವಸ್ಥೆ ಇದೆ, ಇದೇ ಅವಸ್ಥೆ ಮುಂದಿನ ಪರ್ಯಾಯ ಆಗೋದಿದೆ. तो ಭವಿಷ್ಯ ಕಾಯ ಈ ಅವಸ್ಥೆ ನೆಟ್ಟಿಗಿದ್ರೆ ಮುಂದಿನ ಅವಸ್ಥೆ ನೆಟ್ಟಿಗಾಗ್ಬಿಡುತ್ತೆ. ಈ ಗತಿ ನೆಟ್ಟಿಗಿದ್ರೆ ಮುಂದಿನ ಗತಿ ಸುಗಮವಾಗಿ ಸುಗತಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? तो ಸತತವಾಗಿ ಪ್ರಯತ್ನ ಏನು ನಡೀತಾ ಇದೆ, ಮನ್ನಲ್ಲಿ ಎಣ್ಣೆ ಹುಡುಕೋದು. ಅಂದ್ರೆ ಗೃಹಸ್ಥ ಜೀವನದಲ್ಲಿ ಸುಖವನ್ನು ಹುಡುಕೋದು. तो ಗೃಹಸ್ಥ ಜೀವನ ಸುಖಮಯ ಸುಂದರ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ये ಅಸಾಧ್ಯ है बिल्कुल. ಮತ್ತು ಧರ್ಮ ಕ್ಷೇತ್ರದಲ್ಲಿ ಬಂದು ನಾವು ಪ್ರಯತ್ನ ಏನು ಮಾಡ್ತಾ ಇರ್ತೀವಿ? ಗೃಹಸ್ಥ ಜೀವನದಲ್ಲಿ ಸುಖ ಹುಡುಕೋದು. बोले डायरेक्शन बिल्कुल गलत है तुम्हारा, जाके खड्डे में गिरोगे. ನಿಯಮದಿಂದ ದುರ್ಗತಿ ಆಗುತ್ತೆ ಈ ವ್ಯಕ್ತಿಗೆ. ಯಾವ ವ್ಯಕ್ತಿ ಗೃಹಸ್ಥ ಜೀವನದಲ್ಲಿ ಸುಖ ಹುಡುಕ್ತಾ ಇದ್ದಾನೆ. ये बिल्कुल निरर्थक प्रयास. थोड़ा आगे नहीं बढ़ेंगे, हम विचार करेंगे. ಬೆಳಿಗ್ಗೆಯಿಂದ ಮಲಗುವವರೆಗೆ ನಾವು ಏನು ಮಾಡ್ತಾ ಇರ್ತೀವಿ ಅಂತ. ನಮ್ಮ ಒಂದೊಂದು ಹೆಜ್ಜೆ ಯಾತಕ್ಕೋಸ್ಕರ ಇರುತ್ತೆ? ಕಿ ಎಲ್ಲಿ ಇದರಲ್ಲಿ ಸುಖ ಸಿಕ್ಬಿಡುತ್ತೋ ಅದರಲ್ಲಿ ಸುಖ ಸಿಕ್ಬಿಡುತ್ತೋ ಅಂತ. ನಮಗಿನ್ನೂ ಭ್ರಮೆ ಇದೆ ಕಿ ಇಲ್ಲೇ ಸುಖ ಸಿಗುತ್ತೆ, ಇದೇ ಭ್ರಮೆ ಇದೆ. ಅದು ಶರೀರ ಇರಲಿ, ಸಂಬಂಧಗಳಿರಲಿ, ಕುಟುಂಬ ಇರಲಿ, ವಸ್ತು ಇರಲಿ, ಪರಿಗ್ರಹ ಇರಲಿ, ಇದನ್ನೆಲ್ಲ ಜೋಪಾನ ಮಾಡುವಷ್ಟರಲ್ಲಿ ಇವನ ಜೀವನ ಹೊಟ್ಟೋಗ್ಬಿಡುತ್ತೆ. ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದ ಮೇಲೆ ಒಲೆ ಸುಧಾರಣೆ ಆಗೋದಿಲ್ಲ ಇವನಲ್ಲಿ. ಕುತರ್ಕಗಳು ಬಂದ್ಬಿಡುತ್ತೆ. बोले ಈ ಶಾಸ್ತ್ರಿ को क्या पता ಸಂಸಾರದಲ್ಲಿ ಎಷ್ಟು ಜಂಜಾಟಗಳಿರುತ್ತೆ ಅಂತ. ನಮಗೆ ಗೊತ್ತು. ನೀವು ಹೇಳೋಷ್ಟು ಸುಲಭ ಇದೆ, ಹೇಳಿ ಹೊಟ್ಟೋಗ್ಬಿಡ್ತೀರಿ ನೀವು. ಎಂತೆಂಥ ಪರಿಸ್ಥಿತಿಗಳು ಬರುತ್ತೆ ನಮಗೆ ಗೊತ್ತು. ಕ್ಯಾ ऐसे लगता है ना? ಆಚಾರ್ಯರಿಗೆ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ऐसा बिल्कुल नहीं. ಮಾರ್ಗ ತುಂಬಾ ಸರಳ ಇದೆ, ನೇರ ಇದೆ. ಆದರೆ ನೇರ ಮಾರ್ಗವನ್ನು ಬಿಟ್ಟು ನಾವು ವಾಮ ಮಾರ್ಗಕ್ಕೆ ಹೋಗ್ಬಿಟ್ಟು ನೆಪಗಳನ್ನು ಹೇಳುತ್ತೀವಿ. ಬಾತ್ ಬಿಲ್ಕುಲ್ देखो, ನಮಗೆ ಅನುಭವ ಆಗುತ್ತಲ್ಲ. ಅನುಭವ तो सबको होता है. ನಿನ್ನೆ ಏನು ಮಾಡಿದ್ದೆ ಅದರ ಅನುಭವ ಇದೆ ತಾನೆ, ಮೊನ್ನೆ ಏನು ಮಾಡಿದ್ದೆ ಅದರದ್ದು ಅನುಭವ ಇದೆ. ಆಚಾರ್ಯ ಕೇಳುತ್ತಾರೆ, ನೀನು ಹೊಸ ತಪ್ಪು ಯಾವತ್ತಾದ್ರೂ ಮಾಡ್ತೀಯೇನು? ತಪ್ಪು ಮಾಡ್ತಾ ಇದ್ದೀವಿ, ಹೊಸ ತಪ್ಪು ಮಾಡ್ತೀವೇನು? ಹೊಸ ತಪ್ಪಂತೂ ಮಾಡೋದಿಲ್ಲ ತಾನೆ. ಅದೇ ತಪ್ಪನ್ನೇ ಪುನಃ ಪುನಃ ರಿಪೀಟ್ ಮಾಡ್ತಾ ಇದ್ದಾನೆ. ऐसी ಫ್ರೀಕ್ವೆನ್ಸಿ इसकी. ಒಂದೇ ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ರೆ ಏನನ್ನೋದು ಇವನಿಗೆ? ಒಲೆ ಮನ್ನಲ್ಲಿ ಎಣ್ಣೆ ಹುಡುಕ್ತಾ ಇದ್ದಾನೆ. ನಿನ್ನೆ ಒಂದು ವಸ್ತು ಬಗ್ಗೆ ಲೋಭ ಆಗಿತ್ತು, ಇಂದು ಇನ್ನೊಂದು ವಸ್ತು ಬಗ್ಗೆ ಲೋಭ ಆಗುತ್ತೆ. ಲೋಭ ಅಂತೂ ಬದಲಾಗ್ಲಿಲ್ಲ ತಾನೆ, ವಸ್ತು ಬದಲಾಯಿತು. ನಮಗೇನು ಅನ್ನಿಸ್ತಾ ಇದೆ? ಏನೋ ಹೊಸದಾಗೋಯ್ತು. ಹೊಸದೇನೂ ಆಗೋಗ್ಲಿಲ್ಲ, ಅದೇ ಹಳೆ ಪರಂಪರೆ.
ಹುಟ್ಟಿದಾಗಿಂದನೂ ಒಂದೇ ಕೆಲಸ ಮಾಡ್ತಿದ್ದೀನೋ, ಅದೇ ಹಳೆ ಕೆಲಸ, ಹೊಸ ಕೆಲಸ ಜೀವನದಲ್ಲಿ ಮಾಡೇ ಇಲ್ಲ. ಅದೇ ಲೋಭ, ಅದೇ ಕ್ರೋಧ, ಅದೇ ಮಾಯಾಚಾರ. ವಸ್ತು ಪರಿಸ್ಥಿತಿ ಬದಲಾಗ್ತಿದೆ, ಪರಿಸ್ಥಿತಿ ಬದಲಾದಂತೆ ಇವನಿಗೆ ಅನ್ಸುತ್ತೆ ಏನೋ ಹೊಸದಾಗ್ಬಿಡ್ತು. ನಯಾ ಕುಚ್ ನೀ ಹುವಾ, ವೈ ಹಜಾರೋ ಕರೋಡೋ ಅನಂತ ವರ್ಷದಿಂದ ಅದೇ ಮಾಡ್ತಾ ಇದೀಯ ನೀನು. ಕುಚ್ ಬದಲಾನೆ. ಸಿಟಿ ಬದಲಾಯಿಸ್ತಾ ಇದ್ದಂತೆ ಏನನ್ಸುತ್ತೆ ಇವನಿಗೆ, ಹೊಸ ಸಿಟಿಗೆ ಬಂದ್ಬಿಟ್ಟೆ, ನಯೇ ಶಹರ, ನಯಾ ಕುಚ್ ಕ್ಯಾ ಹೈ ಯಹಾ ಪರ್. ಅದೇ ಗಲ್ಲಿ, ವೈ ಮೊಹಲ್ಲಾ, ವೈ ಬಸ್ ಸ್ಟ್ಯಾಂಡ್, ವೈ ಲೋಗ್, ವೈ ಭಾಗರೆ, ಅದೇ ತಾನೇ ಇದೆ. ಅಚ್ಚ, ಯಾವುದೋ ಒಂದು ಸಿಟಿ ಎಲ್ಲಿ ನಿಂತ್ಕೊಂಡು ಅದನ್ನ ನೋಡಿದ್ರೆ ಇದು ಸಿಟಿ ಇದೆ ಅಂತ ಹೇಳಕ್ಕಾಗುತ್ತೋ ಇಲ್ವೋ? देखते ही बोल देंगे ना कि ये सिटी है, ये शहर है. क्यों? ಹೆಂಗೆ ಹೇಳ್ಬಿಡ್ತೀವಿ? बोले ಜನ ಹುಚ್ಚದ್ದು ಓಡ್ತಾ ಇದ್ರೆ ಸಮಜ್ನಾ ಕಿ ಸಿಟಿ है. तो ಹೊಸದೇನಿದೆ ಇದರಲ್ಲಿ? ಎಲ್ಲ ಪ್ರಪಂಚದ ಸಿಟಿಗಳ ಹೆಸರು ಬೇರೆ ಬೇರೆ ಇದೆ, ಗಲ್ಲಿ ಓಣಿಗಳ ಹೆಸರು ಬೇರೆ ಬೇರೆ ಇದೆ, ಅದ್ರಲ್ಲಿ ನಡೀತಾ ಇರೋ ಕೆಲಸ ಅಂತೂ ಒಂದೇ ಇದೆ. वही पुराना शहर है. पुराना मतलब कि ನಮ್ಮ ಸಿಟಿಯಲ್ಲಿ ಏನು ನಡೀತಾ ಇದೆ ಅದೇ ಇಲ್ಲೂ ನಡೀತಾ ಇದೆ, कुछ फर्क नहीं. तो नया क्या है इसमें? ಹೊಸದಂತೂ ಏನೂ ಇಲ್ಲ. ಆಚಾರ್ಯ ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ವಿಷ ಸೇವಿಸಿ ಆರೋಗ್ಯವನ್ನ ಪಡ್ಕೊಳ್ಳೋ ಆಸೆ ಇದೆ ನಿಂದು. ಯಾವ ಭೋಗ ಇದೆ ಅದು ವಿಷ ಇದೆ. तो विष सेवने माडे आरोग्य ಹೆಂಗೆ ಬರುತ್ತೆ? जो भोग है वो विष है, बिल्कुल बिल्कुल विष है. तो विष ಸೇವನೆ ಮಾಡಿ ಜೀವನವೆಲ್ಲ ಅದಕ್ಕೋಸ್ಕರ ಮುಡುಪಾಗಿಟ್ಟು, समझो ना कितना हास्यास्पद है कि कोई व्यक्ति 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ, ಏನಕ್ಕೋಸ್ಕರ? ಬರೀ ಮೆಡಿಕಲ್ ಅಲ್ಲಿ ಒಂದು ಪಾಯ್ಸನ್ ಸಿಗುತ್ತೆ, ಅದು ತುಂಬಾ ಕಾಸ್ಟ್ಲಿ ಇದೆ, तो ಅದನ್ನು ಖರೀದಿ ಮಾಡಕ್ಕೆ ದುಡ್ಡಿಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. 10 ವರ್ಷ ಆದಮೇಲೆ बोले ಟೈಮ್ ಪೀರಿಯಡ್ ಬಿಲ್ಕುಲ್ ನಕ್ಕಿ है, ಆ ಡೇಟ್ಗೆ ಮೆಡಿಕಲ್ಗೆ ಹೋಗಿ ಆ ಪಾಯ್ಸನ್ ತಗೊಂಬಂದ್ಬಿಡ್ತೀನಿ. क्या यही तो कर रहे हम? 10 ವರ್ಷ, 20 ವರ್ಷ, 30 ವರ್ಷ बिल्कुल गधे जैसे मजदूरी करो, और 30 ವರ್ಷ ಆದಮೇಲೆ ಮೆಡಿಕಲ್ಗೆ ಹೋಗಿ ಪಾಯ್ಸನ್ ತಗೊಂಬಂದ್ಬಿಡ್ತಾನೆ. क्या करते ही कि नहीं करते? ये तो करते. 30 ವರ್ಷ ಸಂಪಾದನೆ ಮಾಡಿರೋ ಪರಿಗ್ರಹದಿಂದ ವಿಷ ಖರೀದಿ ಮಾಡ್ಕೊಂಬಂದ್ಬಿಡ್ತಾನೆ. और फिर उल्टा इसका बोलना क्या होता है? ಇದರಿಂದ ನನಗೆ ಆರೋಗ್ಯ ಸಿಗುತ್ತೆ, ಇದರಿಂದ ಜೀವನ ಸರಿ ಹೋಗುತ್ತೆ. ये क्या बना रखा हमने जीवन? ये ಗೃಹಸ್ಥ ಜೀವನ. ಗೃಹಸ್ಥನಿಗೆ ಮೊಟ್ಟ ಮೊದಲು ಈ ಅಜ್ಞಾನವನ್ನು ದೂರ ಮಾಡೋ ಅಗತ್ಯ ಇದೆ. कि 30 ವರ್ಷ, 40 ವರ್ಷ, 60 ವರ್ಷ ಕೆಲಸ ಮಾಡೋದಿದೆ, ಆಮೇಲೆ ರಿಟೈರ್ಡ್ ಆಗೋದಿದೆ. ರಿಟೈರ್ಡ್ ಆಗಬೇಕನ್ನೋ ಕೆಲಸ ಮಾಡೋದು ಯಾಕಿದೆ? ऐसा काम करते क्यों हो जिससे रिटायर्ड होना पड़े? ये जिनवाने का उपदेश है. करियर चूज करना है ना, तो ऐसा करियर चुनते क्यों कि छोड़ना पड़े? ಆದ್ರೆ ಸಮಸ್ಯೆ ಏನಿದೆ, ನಾವು ಯಾವ ಕೆಲಸ ಮಾಡ್ತಿದೀವಿ ಅಂತ ಯೋಚನೆ ಮಾಡೋದಿಲ್ಲ. ನಾವು ಯೋಚನೆ ಮಾಡ್ತೀವಿ ಪ್ಯಾಕೇಜ್ ಎಷ್ಟು ಸಿಗುತ್ತೆ, लाभ एष्टागुत्ते, फिर रिटायर्ड तो होना पड़ेगा ना, क्योंकि विष खरीदना है. सुनना रहे ಎಷ್ಟೆಷ್ಟು ನಮ್ಮ ಜೀವನ ನಡೀತಾ ಇದೆ, ಕ್ಯಾ ಚಲ್ ಕ್ಯಾ ರहा है बोलो? ಒಂದು 10 ವರ್ಷ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾನೆ ಅಂದ್ರೆ ಅದರಿಂದ ಏನು ಕಾರ್ಪಸ್ ನ ತಗೊಂಡ್ಬರ್ತಾನೆ, ಅದನ್ನೇನ್ ಮಾಡ್ತಾನೆ ಅವನು? सदुपयोग करता है, वो जाके विष खरीद लाता है. विष कौन सा है पता है? एक गाड़ी खरीद ली, वो विष से कम है, वो महाविष है.
वो गाड़ी का सदुपयोग तो होगा नहीं कि होगा? ಆಚಾರ್ಯ ಹೇಳ್ತಾ ಇದ್ದಾರೆ, ಒಂದು ಕಡೆಗೆ ಆ ರೈತನ ಉದಾಹರಣೆಯನ್ನ ಜ್ಞಾಪಕ ಇಟ್ಕೊಳ್ಳೋದು. ರೈತನ ಉದಾಹರಣೆ ಯಾತಕ್ಕೋಸ್ಕರ ಇದೆ? ಜೀವನ ಪೂರ್ತಿ ಕತ್ತೆ ತರ ದುಡಿತಾನೆ. ಎರಡನೇ ಉದಾಹರಣೆ ವಿಷ. ಇದು ಯಾವುದಕ್ಕೋಸ್ಕರ ಉದಾಹರಣೆ ಇದೆ? ಕಿ ಅಷ್ಟೇನು ಕಷ್ಟಪಟ್ಟು ದುಡಿತಾನೆ, ಅದನ್ನ ಸದುಪಯೋಗ ಮಾಡೋದಿಲ್ಲ, ಅದರಿಂದ ವಿಷ ಖರೀದಿ ಮಾಡ್ತಾನೆ. ಇದೆರಡನ್ನ जीवन पूर्ति ನೆನಪಿಟ್ಕೊಳ್ಳೋದು. तो गृहस्थ जीवन उत्तम श्रेष्ठ निकलेगा, श्रेष्ठ जीवन होगा. ಇದು ನೆನಪಿಲ್ಲ ಅಂದ್ರೆ वो गृहस्थ तो निकृष्ट गृहस्थ, कुछ काम नहीं उसका. ಪ್ರಥಮಾನ್ ಯೋಗದಲ್ಲಿ ಶ್ರಾವಕ ಶ್ರಾವಿಕೆಯರು ಎಷ್ಟು ಘಟನೆಗಳು ಉತ್ತಮ ಶ್ರಾವಕದ್ದು ಬರುತ್ತೆ. ಆ ಎಲ್ಲ ವ್ಯಕ್ತಿಗಳ ಜೀವನದ ಉದ್ದೇಶ ಮುಕ್ತಿ ಇದೆ. ಬಂಧನಗಳಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳುವಂತಹ ದಾರಿ ಇದೆ. ವಾ ಕಹಿ ಸಂಗ್ರಹ ನಹಿಯೇ. ಅರ್ಥ ಆಗ್ತಿದೆ? तो ನಮಗೇನಾದ್ರೂ ಪರಿಗ್ರಹ ಸಿಕ್ಕಿದ್ರೆ ಅದರ ಬಳಕೆ ಏನಕ್ಕೆ? उसका उपयोग होना चाहिए बंधन से मुक्ति के लिए. उल्टा परिग्रह और बंधन बन जाता है. ಪರಿಗ್ರಹದ ಬಳಕೆ ನನ್ನನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಮಾಡಬೇಕಿದೆ. ನಾವು ಉಲ್ಟಾ ಏನು ಮಾಡಿಬಿಡ್ತೀವಿ? ಅದನ್ನೇ ಬಂಧನ ಮಾಡ್ಕೊಂಡ್ಬಿಡ್ತೀವಿ. ಜೈಸೆ ಸಮझो, ಒಬ್ಬ ವ್ಯಕ್ತಿ ಒಂದು ರೂಮಲ್ಲಿ ಬಂಧನಕ್ಕೊಳ್ಪಟ್ಟಿದ್ದಾನೆ, ಕೂಡ ಹಾಕ್ಬಿಟ್ಟಿದ್ದಾರೆ. ಇನ್ನು ಆ ವ್ಯಕ್ತಿ ಬಂಧನದಿಂದ ಮುಕ್ತ ಆಗಬೇಕಿತ್ತು, ಆದರೆ ಅವನೇನು ಮಾಡ್ದ? ಆ ರೂಮಲ್ಲೇ ಇನ್ನು ಟೈಮ್ ಅಂತೂ ಇಲ್ಲೇ ಪಾಸ್ ಮಾಡಬೇಕು. ಆ ರೂಮಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಏನೇನಿದೆ ಅಂತ ಹುಡುಕ್ತಾ ಇದ್ದಾನೆ. तो ಏನಾದರೂ ಸಿಕ್ಕೇ ಸಿಗುತ್ತೆ. ಟೈಮ್ ಪಾಸ್ ಮಾಡೋಕ್ಕೆ ಏನು ಬೇಕು ಅದು ಹುಡುಕ್ತಾನೆ, ಏನಾದರೂ ಸಿಗುತ್ತೆ तो ತಂದಿಟ್ಕೋತಾನೆ. ಇದು ಬೋರ್ ಆಯಿತು, ನಾಳೆ ಇನ್ನೊಂದು ಬೇಕು तो ಇನ್ನೊಂದು ತಂದು ಇಟ್ಕೊಂಡ. ಇದು ಬೋರ್ ಆಯಿತು, ನಾಳಿದ್ದು ಇನ್ನೊಂದು ತಂದು ಇಟ್ಕೊಂಡ. तो ನೋಡ್ತಾ 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 ಇದ್ರೆ ಇವನ ಸುತ್ತಮುತ್ತ ಏನಿದೆ? ವಸ್ತುಗಳು ತುಂಬ್ಕೊಂಡ್ಬಿಟ್ಟಿದೆ. ಬಾಗಲ್ ತೆರೆದ್ರು ಹೋಗಕ್ಕಾಗ್ತಾ ಇಲ್ಲ. ಕ್ಯಾ ಕರೆ ಬೋಲು? ಬಾಗಿಲು ತೆಗೆದ್ರು ಹೋಗಕ್ ದಾರಿನೇ ಇಲ್ಲ. ಯಾಕೆ? ಸುತ್ತ ವಸ್ತುಗಳಿದೆ. ये हालत है जीव का. जीवन भर मुक्त होने का ಅವಕಾಶ, ಮುಕ್ತ ಆಗುವ ಅವಕಾಶ ಸಿಕ್ಕರೂ ಕೂಡ ಮುಕ್ತ ಆಗಕ್ಕಾಗೋದಿಲ್ಲ ಇವನು. ಯಾಕಂದ್ರೆ ಬಂಧನನೇ ಇಷ್ಟಿದೆ ಇವನಿಗೆ. ಮುಕ್ತ ಜೀವನ ಶ್ರಾವಕ ಮಾಡೋದು ಬಹಳ ಕಷ್ಟ ಅನ್ಸ್ಬಿಡುತ್ತೆ ಇವನಿಗೆ. ದೇಖೋ, ಇದೇನು ನೃಪತಿ ನಿಷೇವ್ಯ ಇದೆಯಲ್ಲ, ಇದು ಬಹಳಷ್ಟು ಇವತ್ತಿನ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ. ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನೂ ಅರ್ಥ ಆಗೋದಿಲ್ಲ, ಮುಂದೆ ಹೊಟ್ಟೋಗ್ಬಿಡ್ತೀವಿ. ನಾವು ಯಾರ ಸೇವೆ ಮಾಡ್ತೀವಿ? ಸೇವಾ ಮತ್ಲಬ್ ತೋ ಸಮझ में आ रहा है ना? ಸೇವೆ ಅಂದ್ರೆ ಕಾಲ್ ಕೈ ಒತ್ತೋದಲ್ಲ. ಸೇವಾ ಮಾನೆ ಪ್ರಶಂಸಾ ಕರ್ನ, ಗೌರವಿಸೋದು, ರೆಸ್ಪೆಕ್ಟ್. ಯಾರು ಕೊಡ್ತೀವಿ? ನೃಪತಿ ನಿಷೇವ್ಯ. ಯಾರ ಹತ್ರ ಹಣ ಇದೆ, ಯಾರ ಹತ್ರ ಅಧಿಕಾರ ಇದೆ. ಬೋಲೆ ಅಧಿಕಾರ ಇರೋನ್ಗೆ, ಹಣ ಇರೋನ್ಗೆ ನೀನು ಗೌರವ ಕೊಟ್ಟು ನಿನಗೆ ಅಂತಿಮವಾಗಿ ಸಿಗೋದೇನಿದೆ? ಅದೇ ಅಧಿಕಾರದಲ್ಲಿ ಅಲ್ಪ ಸ್ವಲ್ಪ ಅಧಿಕಾರ, ಅದೇ ಹಣದಲ್ಲಿ ಅಲ್ಪ ಸ್ವಲ್ಪ ಹಣ. ಕ್ಯೂಂಕಿ ಜಿಸ್ಕೆ ಪಾಸ್ ಜೋ ಹೋಗಾ ವಹಿ ತೋ ದೇಗಾ. तो ಅಂತಿಮವಾಗಿ ನಿನಗೂ ಅದೇ ನರಕ ಸಿಗೋದಿದೆ. ಯಾವ ನರಕದಲ್ಲಿ ಅವನಿದ್ದಾನೆ. ಇದಕ್ಕಿಂತ ಉತ್ತಮವಾಗಿ ಜೀವನದಲ್ಲಿ ಏನೂ ಸಿಗೋದಿಲ್ಲ. ಕ್ಯಾ ಕರೋಗೆ? तो ಇದೆಲ್ಲ ನಾವು ನಮ್ಮ ಗೌರವ ಯಾವ ಕಡೆ ಕೊಡ್ತಾ ಇದ್ದೀವಿ ಅನ್ನೋದನ್ನ ತೋರಿಸುತ್ತೆ. ಹೆಜ್ಜೆ ಹೆಜ್ಜೆಗೂ, ಬರೀ ಯಾವುದೋ ಮಿನಿಸ್ಟ್ರು ಅಧಿಕಾರಿ ಅಂತಲ್ಲ, ಹೆಜ್ಜೆ ಹೆಜ್ಜೆಗೂ ಯಾವ ರೀತಿ ಗೌರವ ತೋರಿಸ್ತೀವಿ ಅದನ್ನ ತೋರಿಸುತ್ತೆ. ಚಲೋ ಶ್ಲೋಕ
ಅರ್ಥ ಆಗ್ತಿದೆ ಎಲ್ಲರಿಗೂ ಶ್ಲೋಕ? ಕೃಷ್ಟ್ವೋಕ್ತ್ವಾ ನೃಪತಿ ನಿಷೇವ್ಯ ಬಹುಶೋ ಭ್ರಾಂತ್ವಾ ವನೇಂಭೋ ನಿಧೌ. देखो ಇದು ಬಂತಲ್ಲ, ಭ್ರಾಂತ್ವಾ ವನೇ ಅಂಬುಧೌ. ವ್ಯಾಪಾರಕ್ಕೆ ಹೋಗ್ತಾ ಇದ್ರೆ 6 ತಿಂಗಳು ವ್ಯಾಪಾರಕ್ಕೆ ಹೋಗ್ತಿದ್ರಂತೆ ಸಮುದ್ರದಲ್ಲಿ. ಹಾ, ಕುಟುಂಬ ಎಲ್ಲ ಬಿಟ್ಟು 12 ವರ್ಷಾನುಗಟ್ಲೆ ವ್ಯಾಪಾರ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಕುಟುಂಬ ಇಲ್ಲೇ ಇದೆ, ಅಥವಾ ಕಾಡಿಗೆ ಹೋಗ್ತಾ ಇದ್ದಾನೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಇದರಿಂದ ನಿನಗೆ ಸಿಗೋದೇನಿದೆ? ಯಾವ ಈ ರೀತಿಯಾದ ನಿನ್ನ ಕಷ್ಟ ಇದೆ, ಇದಕ್ಕೆ ಕಾರಣ ಅಜ್ಞಾನತಃ, ಅಜ್ಞಾನ ಇದೆ. ಇನ್ಯಾವುದೂ ಕಾರಣ ಇಲ್ಲ, ಇದಕ್ಕೆ ಮಾತ್ರ ಅಜ್ಞಾನ ಇದೆ. ಅಜ್ಞಾನತಃ ಕಷ್ಟಂ, ಕಷ್ಟಂ ಅಜ್ಞಾನತಃ. ಕಿಂ ಕ್ಲಿಶನಾಸಿ ಸುಖಾರ್ಥಮತ್ರ ಸುಚಿರಂ ಹಾ ಕಷ್ಟಮಜ್ಞಾನತಃ ತೈಲಂ ತ್ವಂ ಸಿಕತಾ ಸ್ವಯಂ ಮೃಗಯಸೆ ವಾಂಛೇದ್ವಿಷಾದ್ ಜೀವಿತುಂ ನನ್ವಾಶಾಗ್ರಹ ನಿಗ್ರಹಾತ್ ತವ ಸುಖಂ ನ ಜ್ಞಾತಮೇತತ್ವಯಾ. ನ ಜ್ಞಾತಂ ಏತತ್ ತ್ವಯಾ, ನಿನಗೆ ಇದು ಗೊತ್ತಿಲ್ಲ. ಗೊತ್ತು ಮಾಡ್ಕೋ. ಏನು ಗೊತ್ತು ಮಾಡ್ಕೋ? ನಿನ್ನ ಈ ಎಲ್ಲ ಪ್ರಯತ್ನ ನೀನು ನಿಲ್ಲಿಸ್ಬೇಕಂದ್ರೆ, ನಿನ್ನ ಈ ಮೋಹ ಲೋಭಗಳು ದೂರ ಆಗಬೇಕಂದ್ರೆ ಒಂದೇ ಉಪಾಯ ಇದೆ. ಒಳಗಡೆ ಒಂದು ಪಿಶಾಚಿ ಕೂತಿದೆ, ಆ ಪಿಶಾಚವನ್ನು ಓಡಿಸ್ಬೇಕಿದೆ. ಯಾವ ಪಿಶಾಚ ಇದೆ? ಆಶಾ. ಆಶಾ ನಿಗ್ರಹಾತ್. ಆಸೆ ಎಂಬ ಈ ದೆವ್ವಭೂತದ ನಿಗ್ರಹ ಆದರೆ ಆಗ ನಿನ್ನ ಈ ಎಲ್ಲ ಪ್ರಯತ್ನಗಳು ನಿಂತೋಗುತ್ತೆ. ಇದರ ವಿರುದ್ಧವಾಗಿ ಯಾವ ಈ ಪರಿಗ್ರಹ ಇದೆ, ಈ ಪರಿಗ್ರಹ ಸಂಗ್ರಹ ಮಾಡಿಬಿಡು ಅಂತ ಹೇಳಿಲ್ಲ ಆಚಾರ್ಯರು. ಆಚಾರ್ಯ ಹೇಳ್ತಾ ಇದ್ದಾರೆ, ಈ ಪರಿಗ್ರಹದಲ್ಲಿ ಸುಖ ಹುಡುಕಬೇಡ. ದೋನೋ ಅಲಗ್ ಅಲಗ್ ಬಾತೆ. ನಾವು ಎರಡನ್ನೂ ತಿಳ್ಕೊಳ್ಳೋಕೆ ಸ್ವಲ್ಪ ವ್ಯತ್ಯಾಸ ಮಾಡಿಬಿಡ್ತೀವಿ. ಪರಿಗ್ರಹ ಸಂಗ್ರಹ ಮಾಡೋದು, ಪರಿಗ್ರಹದಲ್ಲಿ ಸುಖ ಹುಡುಕೋದು, ದೋನೋ ಅಲಗ್ ಅಲಗ್ ಬಾತೆ, ಬಹುತ್ ಅಲಗ್ ಅಲಗ್ ಬಾತ್. ಸಮ್ಯಕ್ ದೃಷ್ಟಿ ಚಕ್ರವರ್ತಿ ಪರಿಗ್ರಹ ಸಂಗ್ರಹ ಮಾಡ್ತಾನೆ, ಆದರೆ ಸುಖ ಹುಡುಕೋದಿಲ್ಲ. उसमें सुख नहीं ढूंढता, संग्रह कर. तो संग्रह क्यों करता है? बोले उसका सदुपयोग, परिग्रह का सदुपयोग हो सकता है तो बहुत अच्छी बात है, सदुपयोग करो अपने मुक्ति के लिए और दूसरे के मुक्ति के लिए. ನನ್ನ ಬಂಧನಗಳನ್ನು ಬಿಡಿಸಲಿಕ್ಕೆ, ಇನ್ನೊಬ್ಬರ ಬಂಧನ ಬಿಡಿಸಲಿಕ್ಕೆ ಪರಿಗ್ರಹ ಉಪಯೋಗ ಆದರೆ ಅದು ಸದುಪಯೋಗ ಇದೆ. ಅರ್ಥ ಆಗ್ತಿದೆ? ಚಲೋ, ಮುಂದೇನು ಹೇಳ್ತಿದ್ದಾರೆ? 43ನೇ ಶ್ಲೋಕ. ಆಶಾಹುತಾಶನಗ್ರಸ್ತ ಆಶಾಹುತಾಶನಗ್ರಸ್ತ ವಸ್ತು ಚೈರ್ವಂಶಜಾಂ ಜನಾ ಹಾಕಿಲೈತ್ಯ ಸುಖಚ್ಛಾಯಾಂ ದುಃಖ ಧರ್ಮಾಪನೋದಿನಃ. ಧರ್ಮ ಇಲ್ಲ, ಘ ಇದೆ. ಆಶಾಹುತಾಶನಗ್ರಸ್ತ ಆಶಾಹುತಾಶನಗ್ರಸ್ತ ವಸ್ತು ಚೈರ್ವಂಶಜಾಂ ಜನಾ
ಹಾಕಿಲೈತ್ಯ ಸುಖಚ್ಛಾಯಾಂ ದುಃಖ ಘರ್ಮಾಪನೋದಿತಃ. ಏನು ಹೇಳ್ತಿದ್ದಾರೆ? ಜನಾಹ, ಜನರು ಏನು ಮಾಡ್ತಾರೆ? ಆಶಾ ಹುತಾಶನಗ್ರಸ್ತ ವಸ್ತು ಚೈಹಿ ವಂಶಜಾಂ. ಆಶಾ ಹುತಾಶನ, ಹುತಾಶನ ಹುತ ಅಗ್ನಿ, ಬೆಂಕಿ. ಆಶೆ ಎಂಬ ಅಗ್ನಿಯಿಂದ ವ್ಯಾಪಿಸಿದಂತಹ ವಸ್ತು ಚೈ, ವಸ್ತು ಎಂಬ ಉಚ್ಚೈಹಿ ಉನ್ನತವಾದ ಎತ್ತರವಾದ बोलो ಏನಿರುತ್ತೆ ಬಾಂಸ್ बोलते ना, ಬಿದಿರು ना, ಬಾಂಬು. तो उससे ಏನಾಗುತ್ತೆ? ಸುಖಚ್ಛಾಯಾಂ, ಸುಖವೆಂಬ ನೆರಳನ್ನು ಕಿಲ ನಿಶ್ಚಿತವಾಗಿ ಪ್ರಾಪ್ತ ಮಾಡಿಕೊಂಡು ಏನು ಮಾಡ್ತಾನೆ? ದುಃಖ ಘರ್ಮಾಪನೋದಿನಃ, ದುಃಖವೆಂಬ ಯಾವ बोलते ना घाम, घाम को क्या बोलते हैं, ಅದನ್ನು ದೂರ ಮಾಡಲಿಕ್ಕೆ ಆಸೆ ಪಡುವಂತಹ ಈ ಜನರ ಒಂದು ಪ್ರಯತ್ನ ಇದೆ. ಇದಕ್ಕೆ ಹಾ ಅಂದರೆ ಧಿಕ್ಕಾರ ಇದೆ. ಅಂದರೆ ಮನುಷ್ಯ ಆಸೆವೆಂಬ ಬೆಂಕಿಯಿಂದ ಆವರಿಸಿಕೊಂಡಂತಹ ಯಾವ ಬಿದಿರಿನ ಸಂಪೂರ್ಣ ಸಮೂಹ ಇದೆ, ಅದರ ನೆರಳನ್ನು ಪಡ್ಕೊಂಡು ಏನು ಮಾಡ್ತಾನೆ? ದುಃಖವನ್ನು ದೂರ ಮಾಡುವಂತಹ ಉಪಾಯ ಮಾಡ್ತಾ ಇದ್ದಾನೆ. ಮೂಲ ಉದಾಹರಣೆ ಏನಿದೆ ಕಿ ಒಂದು ಒಣಗೋಗಿರೋ ಬಾಂಬು ಗಿಡ ಇದೆ ಮತ್ತು ಅದಕ್ಕೆ ಬೆಂಕಿ ಹತ್ತಿದೆ, ಮತ್ತು ಆ ಬೆಂಕಿಯಲ್ಲೂ ಕೂಡ ನೆರಳು ಬರ್ತಾ ಇದೆಯಲ್ಲ, ಆ ನೆರಳಲ್ಲಿ ನಿಂತ್ಕೊಂಡು ಏನು ಹೇಳ್ತಾ ಇದ್ದಾನೆ? ಹಾ, ನನಗೆ ನೆರಳು ಸಿಕ್ಕಿದೆ, ಆನಂದ ಆಯಿತು. ಆದರೆ ಆ ನೆರಳು ಜೊತೆಗೆ ಬೆವರು ಬರ್ತಾ ಇದೆ. ಯಾಕೆ ಬೆವರು ಬರ್ತಾ ಇದೆ? ಬೆಂಕಿ ಹತ್ಕೊಂಡು ಉರಿತಾ ಇದೆ. ನೆರಳು ಜೊತೆಗೆ ಬೆವರು ಬರ್ತಾ ಇದೆ, ಆದರೆ ಬೆವರು ಲೆಕ್ಕಕ್ಕಿಲ್ಲ, ನೆರಳು ಮಾತ್ರ ಲೆಕ್ಕಕ್ಕಿದೆ. ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ? ಉದಾಹರಣೆ ಜೈಸೆ ಊಟ ಮಾಡ್ತಾ ಇದ್ದಾನೆ, ಮಿರ್ಚಿ ತಿಂತಾ ಇದ್ದಾನೆ, ಬೆವರು ಬರ್ತಾ ಇದೆ, ಆದರೆ ಬೆವರು ಲೆಕ್ಕಕ್ಕಿಲ್ಲ, ರುಚಿ ಬರ್ತಾ ಇದೆ. ಮಂದಿರಗಳಲ್ಲಿ ಚಿತ್ರ ಇರುತ್ತಲ್ಲ, ಒಬ್ಬ ಮರದ ಮೇಲೆ ನೇತಿದ್ದಾನೆ, ಕೆಳಗಡೆ ಹಾವುಗಳಿದೆ, ಆ ಕಡೆಗೆ ಜೇನುತುಪ್ಪ ಬೀಳ್ತಾ ಇದೆ. वो हास वो बिल्कुल ಚಿತ್ರನೇ. ಏನು ಹೇಳ್ತಿದ್ದಾರೆ? ಇವನಿಗೆ ಒಂದು ಹನಿ ಬೀಳುತ್ತಾ ಇರೋ ಆ ಜೇನುತುಪ್ಪ ಮಾತ್ರ ಲೆಕ್ಕಕ್ಕಿದೆ, ಇನ್ನೇನು ಲೆಕ್ಕಕ್ಕಿಲ್ಲ ಇವನಿಗೆ. ಹಾವುಗಳು ಕಚ್ಚುತ್ತೋ, ಪ್ರಾಣ ಹೋಗುತ್ತೋ, ಹೀಗೆ ಯಾವುದು ಲೆಕ್ಕಕ್ಕಿಲ್ಲ. ಹಾಗೆ ಈ ಜೀವಕ್ಕೆ ಆಯುಕರ್ಮ ನಾಶ ಆಗುತ್ತೋ, ಶರೀರ ನಷ್ಟ ಆಗುತ್ತೋ, ಇಂದ್ರಿಯಗಳ व्यर्थ आगतो, कुछ गिनता नहीं है ये खाओ. बहुत लोगों को सुना है ना कि हंगू सायदिदे हिंगू सायदिदे, तो क्या है ये? तिनकुंड सायदिदे, मतलब क्या है इसका? इसका अर्थ इतना ही है कि ये कुछ गिनता ही नहीं है, ಏನು ಪರಿಗಣನೆ ತಗೊಳ್ಳೋದಿಲ್ಲ ಇವನು. ಇಂದ್ರಿಯಗಳ ನಷ್ಟ ಆದರೂ ಪರವಾಗಿಲ್ಲ, ದೇಹ ನಷ್ಟ ಆದರೂ ಪರವಾಗಿಲ್ಲ, ಆಯು ಕರ್ಮ ನಾಶ ಆಗ್ತಾ ಇದೆ ಪರವಾಗಿಲ್ಲ. ನಹೀತೋ ಒಂದೊಂದು ಕ್ಷಣ ಏನು ಹೋಗ್ತಾ ಇದೆ ಅದನ್ನು ನಾವು ಗಣನೆಗೆ ತಗೋತೀವೇನು? ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಒಂದು 10 ರೂಪಾಯಿ ನೋಟ್ ಇದ್ರೂ ಖರ್ಚು ಮಾಡುವಾಗ ಯೋಚನೆ ಮಾಡ್ತೀವಲ್ಲ, ಆದರೆ ಸಮಯ ಖರ್ಚು ಮಾಡುವಾಗ ಯೋಚನೆ ಮಾಡ್ತೀವೇನು? ಆಚಾರ್ಯ ಹೇಳ್ತಾ ಇದ್ದಾರೆ, ನಮ್ಮ ಅನುಭವದಿಂದನೇ ನಾವು ಕಲಿಬೇಕಿದೆ. ಈ ಎರಡೂ ಪದ್ಯಗಳ ಸಾರ ಇಷ್ಟೇ ಇದೆ. ಯಾರು ಅನುಭವದಿಂದ ಕಲಿಯೋದಿಲ್ಲ ಅವನಿಗೆ ಉಪಾಯ ಇಲ್ಲ. ಜಿನ್ವಾನಿ ಕೂಡ ಅವನಿಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಯಾವ ತಪ್ಪು ಮಾಡಿದ್ದೆ
ಅದನ್ನು ಇವತ್ತು ನೆನೆಸ್ಕೊಂಡ್ರೆ ಸುಧಾರಣೆ ಆಗುತ್ತೆ. ನಿನ್ನೆ ತಪ್ಪನ್ನು ಮರೆತು ಇಂದು ಪುನಃ ಅದೇ ತಪ್ಪು ಮಾಡಿದ್ರೆ ಇಲ್ಲಿ ಕ್ಯಾ ಕರ್ ಸಕ್ತಾ ಕೋಯಿ? ಅದೇ ಲೋಭವನ್ನು ಮಾಡಿದ್ರೆ, ಅದೇ ಮೋಹ ಮಾಡಿದ್ರೆ, ಅದೇ ಅಜ್ಞಾನ ಪೋಷಣೆ ಮಾಡಿದ್ರೆ ಒಳ್ಳೆ ಜಿನ್ವಾನಿ ಕೂಡ ನಿನಗೇನು ಮಾಡೋಕ್ಕಾಗೋದಿಲ್ಲ. ಅರ್ಹಂತ ಪರಮೇಷ್ಠಿ ಸಾಕ್ಷಾತ್ ಸಮೋಶರಣದಲ್ಲಿ ಉಪದೇಶ ಕೊಟ್ಟರು ನಿನ್ನ ಕಲ್ಯಾಣ ಆಗೋದಿಲ್ಲ. ಕಲ್ಯಾಣ ಯಾರು ತನ್ನ ಅನುಭವದಿಂದ ಕಲಿತಾನೆ ಅವನದ್ದು ಮಾತ್ರ ಕಲ್ಯಾಣ ಆಗುತ್ತೆ. नहीं तो समोशरण में जाकर भी खाली आ सकता ही नहीं मिलता. ಕುಂದು ಸ್ವಾಮಿ ಹೇಳ್ತಾರೆ, ಅದಕ್ಕೆ ಇವನ ಪಾತ್ರ ಗಟ್ಟಿ ಇರಬೇಕು. ಉಪದೇಶವನ್ನ ಹಿಡ್ಕೊಳ್ಳಿಕ್ಕೆ ಪಾತ್ರ ಗಟ್ಟಿ ಇರಬೇಕು. ಒಳ್ಳೆ ಸಿಂಹದ ಹಾಲನ್ನ ತಗೊಂಡ್ಬರ್ತಾ ಇದ್ದಾನೆ, तो शेर का दूध जिसमें टिकेगा ना वो पात्र भी वैसा ही होना चाहिए. ಇಲ್ಲ ಅಂದ್ರೆ ಆ ಹಾಲು ಅದರಲ್ಲಿ ಉಳಿಯೋದಿಲ್ಲ, ಪಾತ್ರೆ ಸರಿ ಇಲ್ಲ ಅಂದ್ರೆ. ಹಾಗೆ ತೀರ್ಥಂಕರರ ಉಪದೇಶ ಕೂಡ ಎಲ್ಲಿ ಉಳಿಯುತ್ತೆ? ಯಾರ ಪಾತ್ರೆ ಉತ್ಕೃಷ್ಟವಾಗಿದೆ ಅಲ್ಲಿ ಉಳಿಯುತ್ತೆ. ಅಂದರೆ ಯಾರು ಕಲಿಯಕ್ಕೆ ತಯಾರಿದ್ದಾನೆ ಅವನ ಜೀವನದಲ್ಲಿ ಉಳಿಯುತ್ತೆ. ಕಲಿಯಕ್ಕೆ ತಯಾರಿಲ್ಲ ಅಂದರೆ ಉಪದೇಶ ಟಿಕೆಗ ನೈ. ಅದಕ್ಕೆ ಹೇಳ್ತಾರೆ ಕಿ ಸಂಸಾರದಲ್ಲಿ ದುಃಖನೇ ದುಃಖ ಇದೆ, ಅದರಲ್ಲಿ ಇವನು ಸುಖ ಹುಡುಕ್ತಾ ಇದ್ದಾನೆ. ಜೈಸೆ ಬೆಂಕಿಯ ನೆರಳಲ್ಲಿ ನಿಂತ್ಕೊಂಡು ಬೆವರನ್ನು ಲೆಕ್ಕಿಸ್ತೇನೆ, ಮಾತ್ರ ನೆರಳನ್ನು ಲೆಕ್ಕಿಸ್ಕೊಂಡು ಆನಂದ ಆಗುತ್ತಾ ಇದೆ ಅಂತ ಹೇಳ್ತಾನೆ. ऐसे ही ನಾವೇನು ಮಾಡ್ತಾ ಇದ್ದೀವಿ? ಪರಿಗ್ರಹ ಸಂಗ್ರಹ ಮಾಡಿ, ಸಂಗ್ರಹ ಮಾಡುವಾಗ ದುಃಖ, ಸಂಗ್ರಹ ಮಾಡಿದ ಮೇಲೆ ದುಃಖ, ಭೋಗಿಸುವಾಗ ದುಃಖ, ಭೋಗಿಸಿದ ನಂತರವೂ ದುಃಖ. ಆದಿ ಮಧ್ಯ ಅಂತ್ಯ ಪರಿಗ್ರಹದಲ್ಲಿ ದುಃಖವೇ ದುಃಖ ಇದೆ, ಆದರೆ ಅದನ್ನು ಲೆಕ್ಕಿಸೋದಿಲ್ಲ. ಇದರಲ್ಲಿ ಯಾರಿಗಾದ್ರೂ ಸಂದೇಹ ಇದೆಯೇನು ಕಿ ಪರಿಗ್ರಹ ಸಂಗ್ರಹ ಮಾಡೋದ್ರಲ್ಲಿ ದುಃಖ ಇದೆ, ಅನುಭವಿಸೋದ್ರಲ್ಲಿ ದುಃಖ ಇದೆ? संदेह है किसी को? नहीं है ना. सतत आदि मध्य अंत्य ये तीनों जगह दुख ही दुख है. तो संदेह ಇಲ್ಲ ಅಂದ್ರೆ निर्णय ಮಾಡೋದು. संदेह नहीं है तो निर्णय करो. संदेह है तो प्रश्न पूछो, और संदेह नहीं है तो निर्णय करो कि नहीं. ಯಾವುದೇ ರೀತಿಯಿಂದ ಸರ್ವಥಾ ನಹಿ ಹಿತಃ, ಯಾವುದೇ ರೀತಿಯಿಂದ ಇಲ್ಲಂತೂ ನಾನು ಹಿತವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹುಡುಕೋದು ಹಾಗಾದ್ರೆ? ಆಗ ವಾಸ್ತವಿಕವಾಗಿ ನಾನು ಯಾರು ಅಂತ ನನ್ನನ್ನು ಗುರುತಿಸಿಕೊಳ್ಳುವಂತಹ ಪ್ರಯತ್ನ ಜೀವಕ್ಕೆ ನಡೆಯುತ್ತೆ. ತನ್ನಲ್ಲೇ ತಾನು ಸುಖ ಹುಡುಕೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಅವನು ಸುಖಿಯಾಗ್ತಾನೆ. ಇದು ಸಾರ ಇದೆ.